ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಕ್ಕಳಿಬ್ರು ಮಲಗಿದ್ದಾರೆ. ಇವತ್ತು ದಿಶು ಬಾಕ್ಸಿಗೆ ಪೂರಿ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ನಾನು ಪೂರಿ ಜಾಸ್ತಿ ಮಾಡಲ್ಲ, ಮೈದಾ ಹಿಟ್ಟು ಒಳ್ಳೇದಲ್ಲ ಮಕ್ಕಳಿಗೆ, ಅಷ್ಟು ಡೈಜೆಷನ್ ಆಗಲ್ಲ. ಬಟ್ ನಮ್ಮ ದಿಶು ತುಂಬ ಇಷ್ಟ ಪೂರಿ ಮಾಡು ಅಂತ ಹೇಳಿದ್ದ ರಾತ್ರಿ. ಸೊ ಹಾಗಾಗಿ ಪೂರಿ ಮಾಡಿ ಬಾಕ್ಸಿಗೆ ಹಾಕಿ ಅವನ್ನ ಸ್ಕೂಲ್ಗೆ ಕಳಿಸ್ಬಿಟ್ಟು ಬಂದೆ. ಚಿಂಟು ಇನ್ನು ಮಲಗಿದ್ದಾನೆ. ಸೊ ಅವಾಗ ಹಾಲಷ್ಟು ಕಸ ಗುಡಿಸಿರ್ಲಿಲ್ಲ, ಹಾಲೊಂದು ಕಸ ಗುಡಿಸ್ತೇನೆ. ಅಪ್ಪ ದೊಡ್ಡ ಮನೆ ಇದ್ರೆ ಇದೇ ಕಷ್ಟ. ನಾನು ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ 9 ಗಂಟೆ ಆಗ್ಬಿಡುತ್ತೆ. ಬೆಳಿಗ್ಗೆ ಅಡುಗೆ ಮನೆ ಮಾತ್ರ ಗುಡಿಸ್ಕೊಂಡಿರ್ತೀನಿ. ದೊಡ್ಡ ಮನೆ ನೋಡಕ್ ಮಾತ್ರ ಚಂದ, ಕ್ಲೀನ್ ಮಾಡೋದ್ರವರೆಗೆ ಗೊತ್ತಾಗುತ್ತೆ ಹೆಂಗೆ ಅಂತ. ಈಗ ನಮ್ಮ ಅತ್ತೆಗೆ ಬೇರೆ ಇಲ್ಲ, ನಾನು ಒಬ್ಳೆ ಕ್ಲೀನ್ ಮಾಡ್ಬೇಕು. ನನಗಂತೂ ಸಾಕಾಗಿ ಹೋಗಿರುತ್ತೆ. ದಿಶು ಮಾತ್ರ ಒಂದು 3 ಪೂರಿ ಹಾಕೊಟ್ಟಿದ್ದೆ ಅಷ್ಟೇನೆ. ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿ ಅಷ್ಟೊತ್ತಿಗೆ ಮಗ ಎದ್ದೇಳ್ತಾನೆ. ಅವ್ನಿಗೊಂದು ಸ್ವಲ್ಪ ಚಾ ಬಿಸ್ಕೆಟು ಇಲ್ಲ ರಸ್ಕು ಏನಾದ್ರು ತಿನ್ಸಿ ಅವ್ನಿಗೂ ಪೂರಿ ಹಾಕೊಡ್ಬೇಕು. ಚಿಂಟುಗೂ ತುಂಬಾ ಇಷ್ಟ ಪೂರಿ ಅಂದ್ರೆ, ಬಟ್ ನನಗಂತೂ ಇಷ್ಟ ಆಗಲ್ಲ. ಸೊ ಅವ್ರಿಗೋಸ್ಕರ ಮಾಡ್ತೀನಿ, ನನಗೆ ಪೂರಿ ಅಂದ್ರೇನೆ ಆಗಲ್ಲ. ನಮ್ ಗುಂಡು ಇನ್ನೂ ಎದ್ದಿಲ್ಲ. ಅಷ್ಟೊತ್ತಿಗೆಲ್ಲ ಕಸ ಗುಡಿಸ್ದೆ, 1-2 ಪಾತ್ರೆ ಇತ್ತು, ಎಲ್ಲ ಕ್ಲೀನ್ ಮಾಡಿದೆ. ಇವಾಗ ಎದ್ದ ಪೂರಿ ಎಲ್ಲ ಮಾಡಿಕೊಟ್ಟು ಅವನಿಗೂ ತಿನ್ನಿಸಿ, ಹಾಗೆ ನಮ್ಮ ಮಾವರಿಗೂ ಪೂರಿ ಹಾಕೊಟ್ಟೆ, ನಾನು ತಿನ್ಕೊಂಡೆ. ಸ್ವಲ್ಪ ನುಗ್ಗೆಕಾಯಿ ಸಾರಿದೆ, ಬೇಳೆ ಹಾಕಿ ನುಗ್ಗೆಕಾಯಿ ಸಾರು ಮಾಡಬೇಕು. ನಾಳೆ ದೋಸೆಗೆ ನೆನೆ ಹಾಕ್ತೀನಿ. ಸೊ ದೋಸೆಗೂ ಆಗುತ್ತೆ, ಅನ್ನಕ್ಕೂ ಆಗುತ್ತೆ. ಸಾಂಬಾರು ಮಾಡಿಬಿಡ್ತೀನಿ ದಿಶು ಬರೋ ಅಷ್ಟೊತ್ತಿಗೆ. ಸಾಂಬಾರೆಲ್ಲ ಮಾಡೋ ಅಷ್ಟೊತ್ತಿಗೆ 12 o'clock ಆಗೇ ಬಿಡ್ತು. ಬಟ್ ಇವಾಗ 12 o'clock ಬರ್ತಾ ಇಲ್ಲ, 1 o'clock ಬರ್ತಾನೆ. ಎಕ್ಸಾಮ್ಸ್ ನಡೀತಾ ಇದೆ. ಸೊ ಅಷ್ಟೊತ್ತಿಗೆ ಒಂದು ಫೇಸ್ ಪ್ಯಾಕ್ ಆದ್ರೂ ಹಾಕೊಳ್ಳೋಣ, ತಲೆಗೆ ಹೆಡ್ ಪ್ಯಾಕ್ ಹಾಕೊಳ್ಳೋಣ ಅನ್ಕೊಂಡೆ. ತಲೆಯಲ್ಲಂತೂ ತುಂಬಾ ಡ್ಯಾಂಡ್ರಫ್ ಆಗ್ಬಿಟ್ಟಿತ್ತು, ಅದಕ್ಕೇನೆ ಈ ತರ ಯೂಸ್ ಮಾಡೋಣ, ಆಲೋವೆರಾ ಮತ್ತೆ ಮೆಂತೆ ಅಂತ. ಇದ್ರದ್ದು ಕಂಪ್ಲೀಟ್ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಸಪ್ರೇಟ್ ಬ್ಲಾಗ್, ವಾಚ್ ಮಾಡಿ. ನಂಗಂತೂ ತುಂಬಾ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ತುಂಬಾ ಸ್ಮೂತ್ ಆಗಿ ಬರುತ್ತೆ ಹೇರು. ಈ ತರ ವೀಕ್ಲಿ ಅಥವಾ ಮಂತ್ಲಿ ಒಂದು 2 times ಯೂಸ್ ಮಾಡಿದ್ರೆ ಹೇರ್ ಗ್ರೋತ್ ಕೂಡ ಆಗುತ್ತೆ, ಹಾಗೆ ತುಂಬಾ ಸ್ಮೂತ್ ಆಗಿ ಬರುತ್ತೆ. 1 o'clock ಮಗ ಬರ್ತಾನೆ, ಅಷ್ಟೊತ್ತಿಗೆ ಅಡುಗೆ ಮಾಡ್ಬಿಡ್ತೀನಿ. ಈಗೆಲ್ಲ ಸ್ನಾನ ಎಲ್ಲ ಆಯ್ತು. ಸ್ವಲ್ಪ ಸಾಂಬಾರಿಗೆ ಬೇಳೆ ಬೇಯಿಸಕ್ಕೆ ಇಟ್ಟಿದ್ದೆ ಅವಾಗ್ಲೇ. ಮುದ್ದೆನೂ ಮಾಡಿ ತುಂಬಾ ದಿನ ಆಗಿತ್ತು, ಮುದ್ದೆ ಮಾಡೋಣ ಅನ್ಕೊಂಡು ಮುದ್ದೆ ಮಾಡ್ತಾ ಇದ್ದೀನಿ. ನನ್ಗೆ ಮುದ್ದೆ ಎಲ್ಲ ಇಷ್ಟ ಆಗಲ್ಲ, ನಮ್ಮ ಮಾವನ್ಗೆ ಮತ್ತೆ ಮಕ್ಕಳಿಗೆ ಮುದ್ದೆ ಬೇಕೇ ಬೇಕು. ಸೊ ಅವ್ರಿಗೋಸ್ಕರ 2 ಮುದ್ದೆ ಮಾಡ್ತೀನಿ ಅಷ್ಟೇ. ಅಡುಗೆ ಮಾಡಿ ಮಗನ್ ಕರ್ಕೊಂಬರ್ಬೇಕು, ಅವನಿಗೂ ಊಟ ಮಾಡಿಸಿ ಮಲಗಿಸಿ. ಇನ್ನು ಪೂಜೆ ಮಾಡಿಲ್ಲ, ಮಕ್ಕಳೆಲ್ಲ ಮಲಗಿಸಿ ಸಾಯಂಕಾಲ ಪೂಜೆ ಮಾಡ್ಬೇಕು. ಮಕ್ಕಳನ್ನೆಲ್ಲ ಮಲಗಿಸಿ ಮನೆ ಪೂಜೆ ಎಲ್ಲ ಮಾಡಿದೆ. ಸೊ ಅಷ್ಟೊತ್ತಿಗೆ ಎದ್ರು ಅವ್ರನ್ನ ಕೆಳಗೆ ಕರ್ಕೊಂಡು ಬಂದೆ. ಸ್ವಲ್ಪ ಕಂಪ್ನಿ ಪೂಜೆ ಮಾಡಬೇಕು. ಫುಲ್ ಎಲ್ಲ ಗಲೀಜಾಗ್ಬಿಟ್ಟಿದೆ. ಸ್ಟಾಪ್ ರೂಮು ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಪೂಜೆ ಮಾಡಿ ಹೋಗ್ಬೇಕು ಮೇಲೆ. ಇನ್ನೇನು ಅಡುಗೆ ಎಲ್ಲ ಇದೆ, ಹೋಗ್ಬಿಟ್ಟು ಅನ್ನ ಸಾರು ಅಷ್ಟೇ, ಒಂದು ಸ್ವಲ್ಪ ಅನ್ನ ಮಾಡ್ಕೋಬೇಕು, ಸಾಂಬಾರಿದೆ. ಬೇಗ ಬರೋಣ ಅನ್ಕೊಂಡೆ ಪೂಜೆ ಮಾಡೋಕ್ಕೆ, ಮಲಗಿಬಿಟ್ಟಿದ್ರು ಇಬ್ರು. ಸೊ ಅವ್ರನ್ನ ಬಿಟ್ಟು ಬಂದ್ಬಿಟ್ರೆ ಎದ್ದು ಅಳ್ತಾರೆ ಅಂತ ಅವರು ಎದ್ದೇಳೋ ತನಕ ವೇಟ್ ಮಾಡ್ತಾ ಇದ್ದೆ. ಇವಾಗ ಸಂಜೆ ಆಗಿದೆ. ಆಲ್ಮೋಸ್ಟ್ ಎಲ್ಲ ಹುಡುಗರು ಹೋಗ್ಬಿಟ್ಟಿದ್ದಾರೆ. ಕೆಳಗಡೆ 1-2 ಇದ್ದಾರೆ ಅಷ್ಟೇನೆ. ಗ್ರೌಂಡ್ ಫ್ಲೋರ್ ಅಲ್ಲಿ, ಫಸ್ಟ್ ಫ್ಲೋರ್ ಅಲ್ಲಿ ಯಾರು ಇಲ್ಲ. ನಾನು ಪೂಜೆ ಮಾಡ್ಬಿಟ್ಟು ಡೋರ್ ಹಂಗೆ ಓಪನ್ ಇಟ್ಟು ಹೋಗ್ಬೇಕು. ದೀಪ ಹಚ್ಚಿರ್ತೀವಿ, AC ರೂಮ್ ಇದು. ಸೊ ಹಾಗಾಗಿ ಹಂಗೆ ಪೂಜೆ ಮಾಡಿ ಹೋಗ್ಬೇಕು ಇವಾಗ. ನಮ್ ಚಿಂಟು ರೂಮಿಗೆ ಬಂದ್ಬಿಟ್ರೆ ಸಾಕು, ನನ್ನ ಜೊತೆ ಕಿತಾಪತಿ ಮಾಡ್ತಾ ಇರ್ತಾನೆ. ದಿಶು ಆಗಲ್ಲ. ದಿಶು ಸೈಲೆಂಟ್ ಆಗಿ ಒಂದು ಪೆನ್ನು ಬುಕ್ ಕೊಟ್ರೆ ಸಾಕು, ಬರೀಕೊಂಡು ಕೂತಿರ್ತಾನೆ. ಮಾರ್ನಿಂಗ್ ರಂಗೋಲಿ ಹಾಕಿದ್ದೆ, ಮತ್ತೆ ನಮ್ಮ ಮಾವ ತೊಳಿಯಾಗೆಲ್ಲ ಹೋಗಿಸ್ಬಿಟ್ಟಿದ್ರು. ಮತ್ತೆ 2 ಕಡೆ ರಂಗೋಲಿ ಎಲ್ಲ ಹಾಕಿ ಒಳಗಡೆ ಪೂಜೆ ಎಲ್ಲ ಮಾಡಿ
ಹುಡುಗರೆಲ್ಲ ಇರ್ಲಿಲ್ಲ, ಕೆಳಗಡೆ ಇದ್ರು, ಅವ್ರಿಗೆ ಹೇಳ್ಬಿಟ್ಟು ಬಂದೆ ಕ್ಲೋಸ್ ಮಾಡಿದವರು ಅಂತ. ಮನೆ ಬರೋ ಅಷ್ಟೊತ್ತಿಗೆ ಮಕ್ಕಳು ಹೊಟ್ಟೆ ಹಸು ಅಂತ ಇದ್ರು. ಸ್ವಲ್ಪ ಸಾಂಬಾರು ಇತ್ತು, ಬಿಸಿ ಮಾಡಿದೆ. ಸ್ವಲ್ಪ ಬಿಸಿ ಅನ್ನ ಮಾಡಿದೆ. ಮಧ್ಯಾಹ್ನ ಬರೀ ಮುದ್ದೆ ತಿಂದು ಮಲಗಿದ್ರು. ಅದು ಸ್ವಲ್ಪ ಮಕ್ಕಳಿಗೆಲ್ಲ ಊಟ ಮಾಡಿಸಿ ದಿಶುದು ಹೋಮ್ವರ್ಕ್ ಇದೆ, ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ. ಇವ್ರ ಸ್ಕೂಲಲ್ಲಿ ಇವಾಗ ಎಕ್ಸಾಮ್ಸ್ ನಡೀತಾ ಇದೆ. ಇವನಿಗೆ LKG ಏನೋ ಎಕ್ಸಾಮ್ಸ್ ಇರಲ್ಲ, ಜಸ್ಟ್ ಒಂದು ಪೇಪರ್ ಕೊಟ್ಟಿದ್ದಾರೆ ಎಕ್ಸಾಮಿನೇಷನ್ ಥರ. ಸೊ ಅದನ್ನು ಹೆಡ್ಲೈನ್ಸ್ ಓದಿಸ್ಬಿಟ್ಟು ನಾವೇ ಹೋಮ್ವರ್ಕ್ ಮಾಡಿಸ್ಬೇಕು. ತುಂಬ ಈಸಿ ಇರುತ್ತೆ. ಬಟ್ ಇವನು ಹೋಮ್ವರ್ಕ್ ಮಾಡೋ ಸ್ಟೈಲ್ ನೋಡಿ ಮಲ್ಕೊಂಡು ಮಾಡ್ತಾ ಇರೋದು. ಸ್ಟಡಿ ಟೇಬಲ್ ಇದೆ, ಅದನ್ನು ಕೊಟ್ಟರೆ ಯೂಸೇ ಮಾಡಲ್ಲ, ಮಲ್ಕೊಂಡೇ ಹೋಮ್ವರ್ಕ್ ಮಾಡೋದು. ಸ್ಟಡಿ ಟೇಬಲ್ ಕೊಟ್ಟರೆ ಚಿಂಟು ನನಗೂ ಬೇಕು ಅಂತಾನೆ ಒಂದೇ ತಂದಿರೋದು, ಇನ್ನೊಂದು ತಂದಿಲ್ಲ. ನೆಕ್ಸ್ಟ್ ಅವ್ನು ಸ್ಕೂಲ್ಗೆ ಹಾಕಿದ್ಮೇಲೆ ಅವಾಗ ತರಬೇಕು ಇಬ್ಬರಿಗೂ. ಆಟ ಆಡೋಕೆ ಹಚ್ಚಿದ್ದೀನಿ, ಇಲ್ಲಾಂದರೆ ಅವ್ನು ಹೋಮ್ವರ್ಕ್ ಎಲ್ಲ ಕಿತ್ಕೊಂಡ್ಬಿಡ್ತಾನೆ, ಅದು ಎಕ್ಸಾಮ್ ಪೇಪರು. ಸೊ ಅದಕ್ಕೆ ತಾರ ಮಹೇಂದ್ರ ತಗೊಂಡು ಆಟ ಆಡ್ತಾ ಇದ್ದಾನೆ. ಅವ್ನು ಹೋಮ್ವರ್ಕ್ ಮಾಡಿದರೆ ಸಾಕು, ನನಗೂ ಅದೇ ಬುಕ್ ಬೇಕು ಅಂತಾನೆ, ರಫ್ ಕೊಟ್ಟರು ತಗೊಳ್ಳಲ್ಲ, ಅದೇ ಬುಕ್ ಬೇಕು, ಅದೇ ಪೆನ್ಸಿಲ್ ಬೇಕು ಅಂತ ಹೇಳ್ತಾನೆ. ಸೊ ಅದಕ್ಕೆ ಆಟ ಆಡೋಕೆ ಹಚ್ಚಿದ್ದೀನಿ, ಇಲ್ಲಾಂದರೆ ಎಲ್ಲ ಪೇಪರ್ ಸಾಲ್ವ್ ಮಾಡಿಬಿಡ್ತಾನೆ ಗಿಚ್ ಹಾಕಿ. ಇದು ನಮ್ಮ ದಿಶು ಸ್ಕೂಲ್ದು DPS ಎಕ್ಸಾಮಿನೇಷನ್ನು. ಅದೇ ಜಸ್ಟ್ ABCD ಪಿಲ್ಲಿಂದ ಬ್ಲಾಂಕ್ಸ್ ಥರ ಇತ್ತು, ಅದನ್ನು ಬರೆದ. ಆಲ್ಮೋಸ್ಟ್ ಎಲ್ಲನೂ ಬರೀತಾನೆ. ಮಕ್ಕಳಿಗೆ ಹೆಡ್ಲೈನ್ ಓದಕ್ಕೆ ಬರಲ್ಲ ಅಷ್ಟೇ, ಬಟ್ ಎಲ್ಲನೂ ಅರ್ಥ ಮಾಡ್ಕೊತಾನೆ ನಮ್ಮ ದಿಶು. ಸ್ಕೂಲಲ್ಲಿ ಆಲ್ರೆಡಿ ಒಂದ್ಸತಿ ಹೇಳಿದಾರೆ ಅನ್ಸುತ್ತೆ. ನಾನು ಕೇಳೋಕ್ಕಿಂತ ಮುಂಚೆನೇ ಹೇಳ್ತಾನೆ ಇಲ್ಲಿ ಏನೇನು ಬರೀಬೇಕು ಎಲ್ಲನೂ. ಸೊ ಮುಂದೆ ಕುತ್ಕೊಂಡು ಬರೆಸ್ಬೇಕು, ಇಲ್ಲ ಅಂದರೆ ಹೆಂಗೆಂಗೋ ಬರೆದು ಗೀಚಾಕ್ಬಿಡ್ತಾನೆ. ಇಷ್ಟು ಚಿಕ್ಕ ಮಕ್ಕಳಿಗೆ ಎಕ್ಸಾಮ್ಸು ಅಂತೆಲ್ಲ ಕೊಡಬಾರ್ದು, ಇದೇ ಥರ ಮಾಡಬೇಕು. ನಮ್ಮ ದಿಶು ಸ್ಕೂಲಲ್ಲಿ ತುಂಬ ಒಳ್ಳೆಯ ಕ್ವಾಲಿಟಿ ಎಜುಕೇಷನು ಕೊಡ್ತಾರೆ. ಅಂದರೆ ಹೆವಿ ಕೊಡಲ್ಲ, ಮಕ್ಕಳಿಗೆ ಎಷ್ಟು ಮೈಂಡ್ ಇರುತ್ತೋ ಅಷ್ಟೇ ಕೊಡೋದವರು, ಹೆವಿ ಟಾರ್ಚರ್ ಕೊಡಲ್ಲ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾರಿಗೆಲ್ಲ ನನ್ನ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗೋಣ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.